ಎಸ್ ನೋಡಿ, ಕೃಷ್ಣ ಭೈರೇಗೌಡರು ಬೆಂಗಳೂರು ಅಭಿವೃದ್ಧಿ ಖಾತೆಯನ್ನ ವಹಿಸಿಕೊಂಡ ನಂತರ ಅವ್ರು ಮಾಡ್ತಾ ಇರುವಂತಹ ಕಾರ್ಯಗಳಿಗೆ ಎಲ್ಲೋ ಒಂದ್ ಕಡೆ ಭರಪೂರವಾದಂತಹ ಚಪ್ಪಾಳೆಗಳು ಬಂದಿತ್ತು. ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆಯನ್ನ ಮಾಡಿದ್ರು. ಬಹಳ ಮುಖ್ಯವಾಗಿ ಬೀದಿ ಬದಿ ವ್ಯಾಪಾರಸ್ಥರನ್ನ ಅಥವಾ ಅವರ ಅಂಗಡಿಗಳನ್ನ ಎತ್ತಂಗಡಿ ಮಾಡಿದ್ರು. ಆದ್ರೆ ಅವ್ರಿಗೊಂದ್ ನ್ಯಾಯ, ನಾಯಕರಿಗೊಂದ್ ನ್ಯಾಯನಾ ಅನ್ನುವಂತಹ ಪ್ರಶ್ನೆ. ವ್ಯಾಪಾರ ಮಾಡೋ ಜಾಗ ಮಾತ್ರ ತೆರವಿಗೆ ಮುಂದಾಯ್ತಾ ಹಾಗಾದ್ರೆ ಜಿಬಿಎ? ವ್ಯಾಪಾರಿಗಳಿಗೆ ಒಂದು ರೂಲ್ಸ್, ನಾಯಕರಿಗೆ ಒಂದು ರೂಲ್ಸ್. ಅವ್ರಿಗೆ ಪ್ರಶ್ನೆ ಮಾಡೋದಿಲ್ಲ. ವ್ಯಾಪಾರ ಮಾಡುವವರಿಗಿಲ್ಲ ಫುಟ್ಪಾತ್ ಮೇಲೆ ಬ್ಯಾನರ್, ಪೋಸ್ಟರ್ಗಳನ್ನ ಮಾತ್ರ ಹಾಕಬಹುದು. ಅದಕ್ಕೆ ಯಾವುದೇ ರೀತಿಯಾದಂತಹ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಗಳಿಲ್ಲ. ವಿಜಯನಗರದ ಫುಟ್ಪಾತ್ ಮೇಲೆ ಓಡಾಡೋದಕ್ಕೂ ಕೂಡ ಆಗೋದಿಲ್ಲ. ಬ್ಯಾನರ್ಗಳ ಹಾವಳಿ ಅಷ್ಟರ ಮಟ್ಟಿಗಿದೆ ವಿಜಯನಗರದಲ್ಲಿ. ಓಡಾಡೋದಕ್ಕೆ ಜಾಗ ಬಿಡದಂತೆ ಪೋಸ್ಟರ್ಗಳನ್ನ ಅಳವಡಿಕೆ ಮಾಡಲಾಗಿದೆ. ಫುಟ್ಪಾತ್ ವ್ಯಾಪಾರಿಗಳಿಗೆ ಅನ್ಯಾಯ ಮಾಡ್ತಿದ್ಯಾ ಹಾಗಾದ್ರೆ ಜಿಬಿಎ ಅನ್ನುವಂಥ ಪ್ರಶ್ನೆಗಳು. ಅದು ಕೂಡ ಎಷ್ಟೆಷ್ಟು ದೊಡ್ಡ ದೊಡ್ಡ ಬ್ಯಾನರ್ಗಳನ್ನ ಹಾಕಿರ್ತಾರೆ ಅಂತ ಅಂದ್ರೆ ವಿಜಯನಗರದಲ್ಲಿ ಅದು ಫುಟ್ಪಾತ್ ಅಂತ ಹೇಳಿಸ್ಕೊಳ್ಳೋದಕ್ಕೆ ಒಂದ್ ರೀತಿ ಸಾಧ್ಯನೇ ಇಲ್ಲ. ಅದೇ ವ್ಯಾಪಾರಿಗಳು ಅಲ್ಲಿ ಅಂಗಡಿಗಳನ್ನ ಹಾಕೊಂಡು ತಮ್ಮ ಜೀವನಕ್ಕೇನೋ ಮಾಡ್ಕೊಳ್ತಾರೆ ಅಂತ ಅಂದ್ರೆ ಅವರ ಅಂಗಡಿಗಳಿಗೆ ಜಾಗ ಇಲ್ಲ. ನೀವು ನೋಡ್ತಾ ಇರ್ಬೋದು ದೃಶ್ಯಗಳಲ್ಲಿ, ಅಲ್ಲಿ ಯಾರಾದ್ರೂ ಓಡಾಡೋದಿಕ್ಕಾಗತ್ತಾ? ದೊಡ್ಡ ದೊಡ್ಡ ಬ್ಯಾನರ್ಗಳನ್ನ ಕಟ್ಟೋದಕ್ಕೆ ಅಲ್ಲಿ ಕಡ್ಡಿಗಳನ್ನ ಹಾಕಿ ನಿರ್ಮಿಸಿದ್ದಾರೆ. ಮತ್ತೆ ರಸ್ತೆಗೆ ಇಳಿಲೇಬೇಕು ಪಾದಾಚಾರಿಗಳು. ಫುಟ್ಪಾತ್ ಮೇಲೆ ಓಡಾಡೋದಿಕ್ಕಾಗತ್ತಾ? ಆ ರೀತಿಯಾಗಿದೆ. ಅಲ್ಲಿ ಹೆಂಗಾಗೋಗ್ಬಿಟ್ಟಿದೆ ಅಂತ ಅಂದ್ರೆ ಒಂದ್ ರೀತಿನಲ್ಲಿ ಬಿಜೆಪಿ ಪೋಸ್ಟರ್ಗಳನ್ನ ಹಾಕಿದ್ರೆ ಮತ್ತೆ ಕಾಂಗ್ರೆಸ್ ಪೋಸ್ಟರ್ಗಳನ್ನ ಹಾಕತ್ತೆ, ಕಾಂಗ್ರೆಸ್ ಪೋಸ್ಟರ್ಗಳನ್ನ ಹಾಕಿದ್ರೆ ಬಿಜೆಪಿ ಮತ್ತೆ ಪೋಸ್ಟರ್ಗಳನ್ನ ಹಾಕುತ್ತೆ. ಪೋಸ್ಟರ್ಗಳ ಮೇಲೆ ಪೋಸ್ಟರ್ಗಳನ್ನ ಹಾಕುವಂಥದ್ದು. ಪೋಸ್ಟರ್ ವಾರ್ ಶುರು ಆಗ್ಬಿಟ್ಟಿದೆ ವಿಜಯನಗರದಲ್ಲಿ. ಇದೇನ್ ಮೊದಲನೇ ಬಾರಿ ಏನಲ್ಲ. ವಿಜಯನಗರದಲ್ಲಿ ಯಾವಾಗ್ಲೂ ಕೂಡ ಇದೇ ರೀತಿಯಾದಂತಹ ಒಂದು ಸನ್ನಿವೇಶ ಇರುತ್ತೆ. ಅಲ್ಲಿ ದೊಡ್ಡ ದೊಡ್ಡ ಬಿಲ್ಡಿಂಗ್ ಗಳ ಎತ್ತರಕ್ಕೆ ಅಲ್ಲಿ ಬ್ಯಾನರ್ಗಳನ್ನ ಹಾಕುವಂಥದ್ದು. ಅಲ್ಲಿ ಯಾರು ಓಡಾಡೋದಕ್ಕೂ ಆಗೋದಿಲ್ಲ, ಏನೂ ಇಲ್ಲ. ಈ ಕುರಿತಾಗಿ ನಮ್ಮ ಪ್ರತಿನಿಧಿ ರವಿಚಂದ್ರ ಒಂದು ಪ್ರತ್ಯಕ್ಷ ವರದಿಯನ್ನ ಮಾಡಿದ್ದಾರೆ. ಬನ್ನಿ ನೋಡ್ಕೊಂಬರೋಣ. ವಿಜಯನಗರದಲ್ಲಿ ಯಾಕಂದ್ರೆ ಫುಟ್ಪಾತ್ ತೆರವು ಬೆಂಗಳೂರಾದ್ಯಂತ ಎಲ್ಲಾ ನಗರಗಳೇ ಆಯ್ತು. ಆದ್ರೆ ಏನು ಸಚಿವರು ಹೇಳಿದ್ರು, ಯಾರೇ ಇರ್ಲಿ ಏನೇ ಇರ್ಲಿ, ಆದ್ರೆ ಇಲ್ಲಿ ನೋಡಬಹುದು ಫುಟ್ಪಾತ್ ಅಲ್ಲಿ ಇರುವಂತ ಅಡ್ಡಗೆಟ್ಟಿದೆ ಅಂತ ಹೇಳ್ಬೋದು. ಯಾಕಂದ್ರೆ ವಿಜಯನಗರದಲ್ಲಿ ಸಾಕಷ್ಟು ಬ್ಯಾನರ್ಗಳ ಹಾವಳಿ ಹೆಚ್ಚಾಗಿದೆ. ನೋಡ್ಬೋದು, ಸಚಿವರು ಯಾರದೇ ಇರಲಿ ಯಾರದೇ ಆಗಿರ್ಲಿ ಬ್ಯಾನರ್ಗಳು ಮಾತ್ರ ತೆರವು ಆಗ್ಬೇಕಂತ ಹೇಳಿದ್ರು. ಆದ್ರೆ ಇಲ್ಲಿ ಫುಟ್ಪಾತ್ಗೆ ಅಡ್ಡಿಯಾಗಿ ಬ್ಯಾನರ್ ಕಟ್ಟಿದ್ದಾರೆ ಅಂತ ಹೇಳ್ಬೋದು. ಯಾಕಂದ್ರೆ ಈ ತರ ಏನೋ ವಿಜಯನಗರದಲ್ಲಿ ಸಾಕಷ್ಟು ಬ್ಯಾನರ್ಗಳ ಹಾವಳಿ ಹೆಚ್ಚಾಗಿದೆ. ಇದರಿಂದ ಫುಟ್ಪಾತ್ ನಡೆಯುವಂತಹ ಪಾದಚಾರಿಗಳಿಗೂ ಕೂಡ ತೊಂದರೆ. ಯಾಕಂದ್ರೆ ಪಕ್ಕದಲ್ಲಿ ಮೇನ್ ರೋಡ್ ಇದೆ. ಹಾಗಾಗಿ ಸಾಕಷ್ಟು ವಾಹನಗಳು ಈ ಕಡೆ ಸಂಚರಿಸ್ತದೆ. ಮಿಸ್ ಆಗಿ ಏನಾರಾದ್ರೆ ಆಕ್ಸಿಡೆಂಟ್ ಆಗ್ಬೋದು ಅಥವಾ ಏನಾದರೂ ಅನಾಹುತ ಸಂಭವಿಸ್ಬೋದು. ಹಾಗಾಗಿ ಏನೋ ಇಲ್ಲಿ ಸಾಕಷ್ಟು ಬ್ಯಾನರ್ಗಳು ಏನೋ ಹಾವಳಿ ಹೆಚ್ಚಾಗಿರ್ಬೋದು. ಯಾಕಂದರೆ ರಾಜಾಜಿನಗರಲ್ಲಿರುವಂಥ ಬ್ಯಾನರ್ಗಳ ಹಾವಳಿ ತುಂಬ ಆಗಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಎಲ್ಲಿ ಬೇಕಲ್ಲೇ ಬ್ಯಾನರ್ಗಳು ಕಟ್ಟಿದ್ದಾರೆ. ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ಜಿಬಿಎ ಕೂಡ ಅಧಿಕಾರಿಗಳು ಕೂಡ ಏನೋ ಈ ಕಡೆ ಏನೋ ಗಮನ ಹರಿಸ್ತಿಲ್ಲ ಅಂತ ಹೇಳ್ಬೋದು. ಯಾಕಂದರೆ ಜಿಬಿಎ ಕೂಡ ಹೇಳಿತ್ತು ಸಾಕಷ್ಟು ದಿನಗಳಿಂದ ಬ್ಯಾನರ್ ಇಡುವಂಥ ಅವಶ್ಯಕತೆ ಇಲ್ಲ, ಹಾಗಾಗಿ ಆದಷ್ಟು ಬೇಗ ತೆರವು ಮಾಡಬೇಕಂತ ಹೇಳಿದ್ರು ಕೂಡ ಇಲ್ಲಿ ಯಾರು ಕೂಡ ಸ್ಪಂದಿಸಿಲ್ಲ. ಹಾಗಾಗಿ ನೋಡ್ಬೋದು ಬ್ಯಾನರ್ಗಳ ಹಾವಳಿ ಹೆಚ್ಚಾಗಿದೆ ಅಂತ ಹೇಳ್ಬೋದು. ಹಾಗಾಗಿ ಸಾಕಷ್ಟು ಜನರಿಗೆ ಇದರಿಂದ ತೊಂದರೆ ಆಗ್ತಿದೆ. ಬೀದಿ ವ್ಯಾಪಾರಿಗಳೆಲ್ಲ ಫುಟ್ಪಾತಿನ ಮೇಲೆ ಇರೋರು ಎಲ್ಲರನ್ನೂ ಏನೋ ಕ್ಲಿಯರ್ ಮಾಡಿಸಿದ್ರಿ. ಆದರೆ ಬೀದಿ ಪಕ್ಕದಲ್ಲಿರುವಂಥ ಫುಟ್ಪಾತ್ ಮೇಲೆ ಏನು ಬ್ಯಾನರ್ಗಳ ಹಾವಳಿ ಹೆಚ್ಚಾಗಿದೆ, ಯಾರು ಕೂಡ ತೆರವು ಮಾಡ್ತಿಲ್ಲ. ಜಿಬಿಎ ಅಧಿಕಾರಿಗಳು ಆದಷ್ಟು ಬೇಗ ಗಮನ ಹರಿಸಬೇಕು, ಇಲ್ಲಾಂದರೆ ಜನರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಶಿವು ಜೊತೆ ರವಿಚಂದ್ರ ಚೌಡ್ಕೆ, ರಾಜೀವ್ ಕನ್ನಡ, ಬೆಂಗಳೂರು. ಎಸ್ ನೋಡಿ, ವಿಜಯನಗರದಲ್ಲಿ ನಾವು ಗಮನಿಸ್ತಾ ಇದ್ವಿ ದೃಶ್ಯಗಳನ್ನ. ನಮ್ಮ ಪ್ರತಿನಿಧಿ ರವಿಚಂದ್ರ ಕೂಡ ಅಲ್ಲಿ ವಾಕ್ಥ್ರೂವನ್ನ ಮಾಡಿದ್ರು, ಅಲ್ಲಿನ ಪರಿಸ್ಥಿತಿ ಯಾವ ರೀತಿ ಆಗಿದೆ ಅಂತ. ಅದೇ ಬೀದಿ ಬದಿ ವ್ಯಾಪಾರಸ್ಥರು ಅಂಗಡಿಗಳನ್ನ ಹಾಕಿದ್ರೆ ಅದನ್ನ ಒತ್ತುವರಿ ಮಾಡಿಸ್ಬಿಡ್ತೀರಾ, ಮುಲಾಜಿಲ್ದಲೇ ಅವರ ಅಂಗಡಿಗಳನ್ನ ಎತ್ತಂಗಡಿ ಮಾಡಿಸ್ಬಿಡ್ತೀರಾ, ನಾಯಕರಿಗೆ ಯಾವುದೇ ರೀತಿಯಾದಂತಹ ಕ್ರಮಗಳನ್ನ ತೆಗೆದುಕೊಳ್ಳೋದಿಲ್ವಾ ನೀವು? ಹಾಗಾದ್ರೆ ಈ ಬ್ಯಾನರ್ಗಳನ್ನ ಕೂಡ ನೀವು ತೆರವುಗೊಳಿಸಿ, ಅಲ್ಲಿ ಓಡಾಡೋದಕ್ಕೂ ಕೂಡ ಆಗೋದಿಲ್ಲ.